Yes, welcome back to my YouTube channel, Pawan Raw's Class. ಸೊ ಇವತ್ತು ಫಸ್ಟ್ ಪಿ ಯು ಸಿನ ಫಸ್ಟ್ ಚಾಪ್ಟರ್ ದ ಜೆಂಟಲ್ಮನ್ ಆಫ್ ಜಂಗಲ್. ಸೊ ವರ್ಡ್ನ ನೋಟ್ ಮಾಡ್ಕೋಬೇಕು. ವಾಟ್ ಇಸ್ ದಿಸ್ ಜೆಂಟಲ್ಮನ್? ಸೊ ಜೆಂಟಲ್ಮನ್ ಅಂತ ಯಾರಿಗೆ ಹೇಳ್ತೀವಿ? ದಿಸ್ ಇಸ್ ನಾಟ್ ಅ ಸಿಂಗ್ಯುಲರ್, ದಿಸ್ ಇಸ್ ಅ ಪ್ಲೂರಲ್. ಸೊ ಯಾರು ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ದಿಸ್ ಇಸ್ ಅಬೌಟ್ ದ ಅನಿಮಲ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಜಂಗಲ್ ಅನ್ನೋದು ನನಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಹಳೆಯ ಕಾಲದ ಸೊಸೈಟಿ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಸ್ಟೋರಿ ಬಿಲಾಂಗ್ಸ್ ಟು 19th century. ಅಂದರೆ ಬ್ರಿಟಿಷರ ಎಂಪೈರ್ ಇತ್ತಲ್ಲ, ಆ ಒಂದು ಸೊಸೈಟಿನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಥ್ರೂ ದ ಸ್ಟೋರಿ. ಸೊ ದಿಸ್ ಸ್ಟೋರಿ ಜಸ್ಟ್ ಲೈಕ್ ಪಂಚತಂತ್ರ. ಸೊ ನಿಮಗೆ ಗೊತ್ತಿದೆ ಪಂಚತಂತ್ರ ಅಂತ ಅಂದರೆ, ಸೊ ಅಲ್ಲಿ ಅನಿಮಲ್ ಕ್ಯಾರೆಕ್ಟರ್ಸ್ಗಳಿರುತ್ತೆ, ಹ್ಯೂಮನ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಸ್ಟೋರಿ ಸೇಮ್ ನಮ್ಮ ನಾರ್ಮಲ್ ಸ್ಟೋರಿ ಥರ ಅಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತು. ಓಕೆ, ಸೊ ಇಲ್ಲೂ ಕೂಡ ಅದೇ ಥರ ಒಂದು ಸ್ಟೋರಿನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಆಥರ್ ಯೋಮೋ ಕೆನಾಟ. ಸೊ ಯೋಮೋ ಕೆನಾಟ ಇವರು ಕೀನಿಯನ್ ರೈಟರ್ ಇವರು. ಸೊ ಅದಕ್ಕೆ ತಕ್ಕ ಹಾಗೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ನ ನಾವು ನೋಡ್ಕೊಂಡು ಬರೋಣ. ನೋಟ್ ಆನ್ ದ ಆಥರ್ ಯೋಮೋ ಕೆನಾಟ. ಸೊ ಅವರೇ ಪ್ರೊನೌನ್ಸಿಯೇಷನ್ ನಾವು ರಾಂಗ್ ಮಾಡ್ತೀವಿ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಸೊ ಅದು ಕೊಟ್ಟಿರಲಿಲ್ಲ ಅಂದರೆ ಅಫ್ಕೋರ್ಸ್ ಎಲ್ಲರೂ ಜೋಮೋ ಕೆನಾಟ ಅಂಥೇಳಿ ಕರಿತಾ ಇದ್ರಿ. ಸೊ ಅದು ಯೋಮೋ ಕೆನಾಟ. ಓಕೆ, ಸೊ ಅವರ ಬರ್ತ್ ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲದೆ ಇರುವಂಥ ಕಾರಣ 1893 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಫ್ರಿಕಾದಲ್ಲಿ ಆಲ್ಮೋಸ್ಟ್ ಈ ಥರ ಒಂದು ಸಿಚುವೇಶನ್ಸ್ಗಳು ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಜನ ರೈಟರ್ದು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ. ಯಾಕೆ ಅಂತ ಅಂದರೆ ಅವರು ಯಾವ ವರ್ಷ ಹುಟ್ಟಿದ್ರು ಅನ್ನೋವಂಥ ಅಥೆಂಟಿಕ್ ಪ್ರೂಫ್ ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತಂದರೆ ಆವಾಗ ಇರುವಂಥ ಬ್ರಿಟಿಷ್ ಎಂಪೈರು ಆಲ್ಮೋಸ್ಟ್ ಎಲ್ಲ ಥರ ಅಂದರೆ ಈ ಒಂದು ಬ್ಲ್ಯಾಕ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಅವರ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವರ ಒಂದು ಕಲ್ಚರ್ ಆಗಿರ್ಬೋದು, ಅವರ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅಳಿಸಾಕಿದ್ರು. ಸೊ ದಟ್ಸ್ ವೈ ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ನಮಗೆ ಸರಿಯಾಗಿ ಗೊತ್ತಿಲ್ಲ, ಅಂದಾಜು. ಓಕೆ, ಸೊ ಅಲ್ಲಿಂದ ಇವರು 1978ವರೆಗೂ ಅವರು ಲೈಫ್ನ ಲೀಡ್ ಮಾಡ್ತಾರೆ. ಸೊ ಹಿ ವಾಸ್ ಆ್ಯನ್ ಆಫ್ರಿಕನ್ ಪೊಲಿಟಿಕಲ್ ಲೀಡರ್. ಸೊ ಯಾರಪ್ಪ ಅಂತಂದರೆ ಆಫ್ರಿಕನ್ ಪೊಲಿಟಿಕಲ್ ಲೀಡರ್ ಅಂತ ಹೇಳಿ ಹೇಳ್ಬೋದು. ಜೊತೆಗೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೀನ್ಯಾ ಅಂತ ಕೂಡ ಹೇಳ್ಬೋದು. ಯಾವಾಗ 1964ಇಂದ 78ವರೆಗೂ ಕೂಡ ಅವರು ಪ್ರೆಸಿಡೆಂಟ್ ಆಫ್ ಕೀನ್ಯಾ ಆಗಿದ್ದರು. ಓಕೆ, ಕಿಕಿಯು. ಸೊ ಕಿಕಿಯು ಅನ್ನುವಂಥದ್ದು ಒಂದು ಜನಾಂಗ ಅಥವಾ ಒಂದು ಕಮ್ಯುನಿಟಿ ಅಂತ ಹೇಳಿ ಕರಿಬೋದು. ಹಿ ವಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಆ್ಯಂಡ್ ಬೆಸ್ಟ್ ನೋನ್ ಆಫ್ರಿಕನ್ ನ್ಯಾಷನಲಿಸ್ಟ್ ಲೀಡರ್. ಸೊ ಆಫ್ರಿಕನ್ ನ್ಯಾಷನಲಿಸ್ಟ್ ಲೀಡರಲ್ಲಿ ಇವರನ್ನು ನಾವು ಪಯೋನಿಯರ್ ಅಂತ ಹೇಳಿ ಕರಿಬೋದು, ಅಥವಾ ಅರ್ಲಿಯೆಸ್ಟ್ ಬೆಸ್ಟ್ ನೋನ್ ಅಂತಾದರೂ ಕರಿಬಹುದು. ಓಕೆ, ಆ್ಯಸ್ ಎ ಸೆಕ್ರೆಟರಿ ಆಫ್ ಹಿಸ್ ಟ್ರೈಬಲ್ ಅಸೋಸಿಯೇಷನ್. ಸೊ ಅವರ ಟ್ರೈಬಲ್ ಅಸೋಸಿಯೇಷನ್ ಇತ್ತು 1928ಅಲ್ಲಿ. ಹಿ ಕ್ಯಾಂಪೇನ್ಡ್ ಫಾರ್ ಲ್ಯಾಂಡ್ ರಿಫಾರ್ಮ್. ಸೊ ಯಾವುದಕ್ಕೆ ಅವರು ಕ್ಯಾಂಪೇನ್ ಮಾಡ್ತಿದ್ರು? ಕ್ಯಾಂಪೇನ್ ಅಂತ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಚಳುವಳಿ ಅಂತ ಹೇಳಿ ಹೇಳಬಹುದು. ಲ್ಯಾಂಡ್ ರಿಫಾರ್ಮ್ ಆಗಿರ್ಬೋದು, ಆಫ್ರಿಕನ್ ಪೊಲಿಟಿಕಲ್ ರೈಟ್ಸ್ ಕೂಡ ಆಗಿರಬಹುದು. ಓಕೆ, ಸೊ ಇದಕ್ಕೆ ಅವರು ತುಂಬ ಹೋರಾಟ ಚಳುವಳಿಗಳನ್ನೆಲ್ಲ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಯೋಮೋ ಕೆನಾಟ. ಸೊ ನೆಕ್ಸ್ಟ್ ಲೆಟ್ಸ್ ಇಂಟು ದ ಲೆಸನ್. ಓಕೆ, ಲೆಸನ್ನ ನೋಡೋದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಏನು ಕ್ಲಾರಿಟಿ ಸಿಗ್ತಾ ಇದೆ ಅಂತಂದರೆ ಇಲ್ಲಿರುವಂತಹ ಎಲ್ಲ ಕ್ಯಾರೆಕ್ಟರ್ ನಮಗೆ ಅನಿಮಲ್ ಮಾತ್ರ ಕಾಣಿಸ್ತಾ ಇದೆ. ಓಕೆ, ಸೊ ಇದರ ಜೊತೆಗೆ ಒಬ್ಬ ಮನುಷ್ಯ ಕೂಡ ಇದರಲ್ಲಿ ಇದ್ದಾನೆ, ಮ್ಯಾನ್ ಅಂಥೇಳಿ ಇಲ್ಲಿ ಅವಾಗವಾಗ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಷ್ಟು ಕ್ಯಾರೆಕ್ಟರ್ ಜೊತೆಗೇ ನಮ್ಮ ಸ್ಟೋರಿ ಎವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಒಂದು ಲೆಸನ್ ಅಥವಾ ಈ ಒಂದು ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ, ಇದರ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಇದ್ರ ಬ್ಯಾಕ್ಗ್ರೌಂಡ್ ಅಂತಂದರೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಸ್ಟೋರಿ ಬಿಲಾಂಗ್ಸ್ ಟು 19th century. ಸೊ ಲೇಟ್ 19th century ಅಂಥೇಳಿ ಕೊಟ್ಟಿದ್ದಾರೆ. ಅಂದರೆ 1900 ಆಸುಪಾಸು ಅಥವಾ 1950 ಈ ಟೈಮಲ್ಲಿ ನಡೆದಿರುವಂತಹ ಒಂದು ಇಂಪಾರ್ಟೆಂಟ್ ಈವೆಂಟ್ ಬಗ್ಗೆ ಈ ಒಂದು ಸ್ಟೋರಿ ಮಾತಾಡ್ತಾ ಇದೆ. ಸೊ ಯಾರು ಅವರು ಅಂತ ಅಂದರೆ, ಸೊ ದಿಸ್ ಸ್ಟೋರಿ ಅಬೌಟ್ ದ ಚೀಫ್ ಯುರೋಪಿಯನ್ ಪವರ್ಸ್.
ಯಾರಿದು? ಚೀಫ್ ಯುರೋಪಿಯನ್ ಪವರ್ಸ್. ಸೊ ಯುರೋಪಿಯನ್ಸ್ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಬ್ರಿಟಿಷರ್ಸ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಡಚ್ಚಸ್ ಆಗಿರ್ಬೋದು, ಸೊ ಇಲ್ಲ ಇಂಗ್ಲೀಷರ್ಸ್ನ ಬ್ರಿಟಿಷರ್ಸ್ ಅಂತ ಕೂಡ ಕರಿತೀವಿ. ಇವರೆಲ್ಲರನ್ನೂ ಕೂಡ ನಾವು ಯುರೋಪಿಯನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಏನು ಮಾಡಿದ್ರು ಇವರು ಅಂತಂದರೆ, ಡಿವೈಡೆಡ್ ಆಫ್ರಿಕಾ ಅಮಾಂಗ್ ದಮ್ಸೆಲ್ಫ್. ಅಂದರೆ ಆಫ್ರಿಕಾದವರನ್ನು ಅವ್ರೇನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಅವರವರಲ್ಲೇ ಈ ಆಫ್ರಿಕಾವನ್ನು ಡಿವೈಡ್ ಮಾಡ್ತಾರೆ. ಸೊ ಏನಕ್ಕೆ ಮಾಡಿದ್ರು? ನಮ್ಮ ಇಂಡಿಯಾದಲ್ಲೂ ಮಾಡಿದ್ರು. ಸೊ ಗೊತ್ತಿದೆ ನಮಗೆ ಏನದು, ಎಸ್, ಏನು, ಡಿವೈಡ್ ಆ್ಯಂಡ್ ರೂಲ್. ಸೊ ಅವರ ಒಂದು ಮನಸ್ಥಿತಿ ಅಥವಾ ಅವರ ಒಂದು ನಾಲೆಡ್ಜ್ ಏನಿದೆ ಅಂತ ಅಂದರೆ, ಅಥವಾ ಅವರ ಒಂದು ಸ್ಟೇಟ್ ಆಫ್ ಮೈಂಡ್ ಏನಿದೆ ಅಂತಂದರೆ, ಇವರನ್ನು ಒಕ್ಕಟ್ಟಾಗಿ ಅವರನ್ನು ನಾನು ರೂಲ್ ಮಾಡೋದಕ್ಕಾಗಲ್ಲ, ಅಥವಾ ಅವರನ್ನು ಏನು ಮಾಡಬೇಕಾಗತ್ತೆ, ಪಾರ್ಟ್ ಮಾಡಿ ಅವರನ್ನು ರೂಲ್ ಮಾಡಬೇಕಾಗತ್ತೆ ಅನ್ನೋದು ಅವರ ಒಂದು ಮನಸ್ಥಿತಿ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಆಫ್ರಿಕನ್ಸ್ಗಳನ್ನು ಅವರಲ್ಲೇ ಡಿವೈಡ್ ಮಾಡಿದ್ರು. ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವರ್ ಸುಪೀರಿಯರ್. ನೋಡಿ, ಅವರು ಏನಂತ ಹೇಳಿ ಬೋಸ್ಟ್ ಮಾಡ್ಕೋತಾ ಇದ್ದಾರೆ, ಸುಪೀರಿಯರ್ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ. ಸುಪೀರಿಯರ್ ಅಂತ ಅಂದರೆ ತುಂಬ ಶ್ರೇಷ್ಠರು, ಅಂದರೆ ದೊಡ್ಡ ಸ್ಥಾನದಲ್ಲಿರುವಂಥವ್ರು, ಕ್ಲಾಸಿಕ್ ಅಂತ ಹೇಳಿ ಕರಿತಾ ಇದ್ದಾರೆ. ಯಾಕೆಂದರೆ ಅವ್ರ ಹತ್ರ ಏನಿದೆ, ಒಂದು ಆರ್ಮ್ಸ್ಗಳಿದ್ದಾವೆ. ಆರ್ಮ್ಸ್ ಅಂತ ಅಂದರೆ ಶಸ್ತ್ರಾಸ್ತ್ರಗಳು. ಯಾಕೆಂದರೆ ನಮಗೆ ಗೊತ್ತಿದೆ, ನಾವು ಆದಷ್ಟು ಈ ಕತ್ತಿ, ಗುರಾಣಿ, ಈಟಿ ಇದರಲ್ಲಿ ನಾವು ಯುದ್ಧಗಳನ್ನು ಮಾಡ್ತಾಯಿದ್ವಿ. ಸೊ ನೀವೇನಾದರೂ ನೋಡೋದಾದರೆ ಇದು ನಮ್ಮ ಹಳೆಯ ಕಾಲದ ಪದ್ಧತಿ. ಸೊ ಬಿಲ್ಲು, ಬಾಣ, ಕತ್ತಿ, ಗುರಾಣಿ ಇದರಿಂದ ನಾವು ಯುದ್ಧಗಳನ್ನು ಮಾಡ್ತಾ ಇದ್ವಿ ಅನ್ನೋದು ನಿಮಗೆ ಆದಷ್ಟು ಚೆನ್ನಾಗಿ ಗೊತ್ತಿದೆ. ಆದರೆ ಫಸ್ಟ್ ಟೈಮ್ ಗನ್ಸ್, ಬಾಂಬ್, ಓಕೆ, ಪಿಸ್ತೂಲ್ ಇವುಗಳನ್ನು ತಂದಿದ್ಯಾರು? ಯುರೋಪಿಯನ್ಸ್. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಅವರ ಆರ್ಮ್ಸ್ಗಳು ಸುಪೀರಿಯರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ಸ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರಿಟೀಸ್. ಓಕೆ, ಆದರೆ ಆಫ್ರಿಕನ್ ಚೀಫ್ ಯಾರಿದ್ರು, ಇವಾಗ ಆಲ್ರೆಡಿ ಅಲ್ಲೇ ಇದ್ರಲ್ಲ, ಅವರು ಆಫ್ರಿಕನ್ ಚೀಫ್ ಅಂದರೆ ಅಲ್ಲಿರುವಂಥ ದೊಡ್ಡ ದೊಡ್ಡ ಮನುಷ್ಯರು, ಅವರಿಗೆ ಈ ಟ್ರಿಟೀಸ್ ಅನ್ನುವಂಥ ಒಂದು ವರ್ಡ್ನ ಮೀನಿಂಗೇ ಗೊತ್ತಿರಲಿಲ್ಲ. ಒಪ್ಪಂದಗಳು ಅಂಥೇಳಿ ನಾವು ಕರಿತೀವಿ. ಆ ಒಪ್ಪಂದಗಳ ಮೀನಿಂಗ್ ಗೊತ್ತಿರಲಿಲ್ಲ, ಅಗ್ರಿಮೆಂಟ್ ಗೊತ್ತಿರಲಿಲ್ಲ, ಕಾಂಟ್ರಾಕ್ಟ್ ಗೊತ್ತಿರಲಿಲ್ಲ. ಸೊ ಇದರಿಂದ ಏನಾಗ್ತಾರೆ, ದೇವರ್ ಆಸ್ಕ್ಡ್ ಟು ಸೈನ್. ಜಸ್ಟ್ ಅದಕ್ಕೆ ಸೈನ್ ಮಾಡಿ ಅಂತಾರೆ, ಸೈನ್ ಮಾಡ್ತಾರೆ. ಆ್ಯಸ್ ಅ ರಿಸಲ್ಟ್ ಆಫ್ರಿಕನ್ ಲಾಸ್ಟ್ ದೇರ್ ಲ್ಯಾಂಡ್ಸ್. ಸೊ ಲಾಸ್ಟ್ ದ ಲ್ಯಾಂಡ್, ಅವರು ಕಂಪ್ಲೀಟಾಗಿ ಅವ್ರ ಹತ್ರ ಇರುವಂತಹ ಜಾಗವನ್ನು ಕಳ್ಕೊತಾರೆ. ದೇ ಹ್ಯಾಡ್ ಟ್ರೆಡಿಷ್ನಲಿ ಲೀವ್ಡ್ ಆನ್ ಆ್ಯಂಡ್ ಕಲ್ಟಿವೇಟೆಡ್. ಸೊ ಅವ್ರು ಹೆಂಗೆ ಬದುಕ್ತಾರೆ, ಎಲ್ಲವನ್ನು ಬಿಟ್ಟು ಟ್ರೆಡಿಷ್ನಲಿ ಏನು ಹಳೆಯ ಕಾಲದ ಪದ್ಧತಿಗಳನ್ನು ಯುಟಿಲೈಸ್ ಮಾಡಿಕೊಂಡೇ ಬದುಕ್ತಾ ಇದ್ರು. ಜೊತೆಗೆ ಕಲ್ಟಿವೇಟೆಡ್ ಮಾಡ್ತಿದ್ರು. ಕಲ್ಟಿವೇಟೆಡ್ ಮೀನ್ಸ್ ಈ ಅಗ್ರಿಕಲ್ಚರು, ಫಾರ್ಮ್ ಲ್ಯಾಂಡ್ಸ್ಗಳನ್ನು ನೋಡ್ಕೊಳ್ಳೋದು, ಇದೇ ಅವರ ಕೆಲಸಗಳು ಆಗಿತ್ತು. ದೇರ್ ಆಟಿಟ್ಯೂಡ್ ಟುವರ್ಡ್ಸ್ ಯುರೋಪಿಯನ್ ಎಕ್ಸ್ಪ್ಯಾನ್ಷನ್. ಸೊ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ಯಾನ್ಷನ್ ಅಂಥೇಳಿ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಯಾನ್ಷನ್ ಅಂತ ಅಂದರೆ, ಸೊ ಅವರಿಗೆ ಸಾಮ್ರಾಜ್ಯವನ್ನು ಹರಡೋದೇ ಅವರಿಗೆ ಮುಖ್ಯ ಉದ್ದೇಶ, ಗುರಿ ಆಗಿತ್ತು. ದಿಸ್ ಇಸ್ ಮೇಡ್ ಕ್ಲಿಯರ್ ಇನ್ ದ ಫಾಲೋಯಿಂಗ್ ಫೇಬಲ್. ಸೊ ಇದನ್ನು ಕ್ಲಿಯರ್ ಕಟ್ಟಾಗಿ ಈ ಒಂದು ಫೇಬಲಲ್ಲಿ ಅವ್ರು ಏನು ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಸೊ ಹೇಳಿದ್ದಾರೆ, ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಫೇಬಲ್, ವಾಟ್ ಇಸ್ ದಿಸ್ ಫೇಬಲ್? ಫೇಬಲ್ ಅಂತ ಅಂದರೆ ಸ್ಟೋರಿ. ಅದರಲ್ಲಿ ಯೂಶ್ವಲಿ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಅಂದರೆ ಅನಿಮಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಈ ಅನಿಮಲ್ ಕ್ಯಾರೆಕ್ಟರ್ಸ್ಗಳನ್ನು ಅವರು ಫೇಬಲ್ಸ್ ಅಂಥೇಳಿ ಕರೀತಾರೆ. ಸೊ ಅಂತಹ ಎಷ್ಟೋ ಸ್ಟೋರೀಸ್ಗಳು ಇದ್ದಾವೆ. ಸೊ ಈಸ್ ಆಫ್ ಫೇಬಲ್ಸ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಲೈಕ್ ಪಂಚತಂತ್ರ. ಓಕೆ, ವಿಚ್ ರಿಫ್ಲೆಕ್ಟ್ ಅಂತಂದರೆ ರೆಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು ಅಥವಾ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರೋವಂಥದ್ದು ದ ಆ್ಯಟಿಟ್ಯೂಡ್ ಆಫ್ ದ ಕಿಕಿಯು ಪೀಪಲ್ ಆಫ್ ಕೀನ್ಯಾ. ಸೊ ಅಂದರೆ ಕೀನ್ಯಾದ ವ್ಯಕ್ತಿಗಳು ಅಥವಾ ಅಲ್ಲಿರುವಂಥ ಜನಗಳು ಹೇಗೆ ಅವರನ್ನು ನಡೆಸ್ಕೋತಾ ಇದ್ದರು, ಯುರೋಪಿಯನ್ಸ್ ಕೀನ್ಯಾ ಪೀಪಲ್ನ ಹೇಗೆ ನಡೆಸ್ಕೋತಾ ಇದ್ರು ಅನ್ನೋವಂಥದ್ದನ್ನು ಈ ಒಂದು ಸ್ಟೋರಿ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಬ್ಯಾಕ್ಗ್ರೌಂಡ್. ಓಕೆ, ಸೊ ನೆಕ್ಸ್ಟ್ ನಮಗೆ ಇರುವಂಥದ್ದು ಯಾವುದು, ಸ್ಟೋರಿ. ಸೊ ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಸಿಂಪಲ್ ಸ್ಟೋರಿ. ಓಕೆ, ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಓಕೆ, ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಮ್ಯಾನ್. ಸೊ ಇಲ್ಲಿ ಎಲಿಫೆಂಟ್ ಏನು ಮಾಡ್ತಾ ಇದೆ, ಫ್ರೆಂಡ್ಶಿಪ್ ಮಾಡ್ತಾ ಇದೆ.
with a man. ಓಕೆ, ಒನ್ ಡೇ ಹೆವಿ ಥಂಡರ್ ಸ್ಟ್ರೋಮ್. ಓಕೆ, ಸೊ ನೀವು ಈ ಒಂದು ಲೆಸನ್ ಅರ್ಥ ಮಾಡ್ಕೋಬೇಕು ಅಂತಂದರೆ ಎಲಿಫೆಂಟ್ ಅಥವಾ ಅನಿಮಲ್ ಏನೇನು ಬರುತ್ತೆ, ಸೊ ಈ ಅನಿಮಲ್ ಎಲ್ಲವೂ ಕೂಡ ಯುರೋಪಿಯನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಯಾರಿದು? ಯುರೋಪಿಯನ್. ಓಕೆ, ಈ ಮ್ಯಾನ್ನ ನಾವು ಕಿಕಿಯು ಪೀಪಲ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಒನ್ ಡೇ ಅ ಹೆವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಸೊ ಒಂದು ದಿನ ತುಂಬ ಚಂಡಮಾರುತ, ಬಿರುಗಾಳಿ ಈ ಥರ ಆಗಿರುತ್ತೆ ಆ ಒಂದು ಪ್ಲೇಸಲ್ಲಿ, ಜಂಗಲ್. ಅಲ್ಲಿ ಎಲಿಫೆಂಟ್ ಏನು ಮಾಡುತ್ತೆ, ಒಂದು ಹೆಲ್ಪ್ನ ಕೇಳಿಕೊಂಡು ಅವನ ಫ್ರೆಂಡ್ ಹತ್ರ ಹೋಗುತ್ತೆ. ಎಲಿಫೆಂಟ್ನ ಫ್ರೆಂಡ್ ಹತ್ರ ಹೋಗ್ತಾ ಇದೆ. ಸೊ ಎಲಿಫೆಂಟ್ನ ಫ್ರೆಂಡ್ ಹತ್ರ ಹೋಗ್ತಾ ಇದೆ ಅಂತಂದರೆ, ಸೊ ಏನಕ್ಕೆ ಹೋಗ್ತಾ ಇದೆ ನೋಡ್ಕೋಬೇಕಾಗುತ್ತೆ. ಹೂ ಹ್ಯಾಡ್ ಅ ಲಿಟಲ್ ಹಟ್. ಅವನ ಹತ್ರ ಏನಿತ್ತು, ಒಂದು ಚಿಕ್ಕ ಮನೆ ಇತ್ತು. ಸೊ ಅಟ್ ದ ಲಿಟಲ್ ಎಡ್ಜ್ ಆಫ್ ದ ಜಂಗಲ್. ಸೊ ಅದು ಒಂದು ಜಂಗಲ್ ಅಥವಾ ಫಾರೆಸ್ಟ್ನ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಹಟ್ಟಿತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೆಟ್ ಟು ಹಿಮ್. ಆ ಆನೆ ಈ ಮನುಷ್ಯನಿಗೆ ಹೇಳುತ್ತೆ, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್. ಓಕೆ, ಸೊ ಏನಕ್ಕೆ ಮೈ ಡಿಯರ್ ಗುಡ್ ಮ್ಯಾನ್ ಅಂತಂದ್ರೆ ಒಳ್ಳೆಯ ಮನುಷ್ಯನೇ, ಅಂದರೆ ಏನೋ ಒಂದು ಹೆಲ್ಪ್ ಆಗಬೇಕು ಅಂತಂದ್ರೆ ಏನು ಮಾಡ್ತಾ ಇದೆ, ಅದು ಅವನನ್ನು ಒಂಚೂರು ಉಬ್ಬಿಸಿ ಹೇಳ್ತಾ ಇದೆ, ಗುಡ್ ಮ್ಯಾನ್ ಅಂತ ಹೇಳಿ ಹೇಳ್ತಾ ಇದೆ. ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್. ಸೊ ಟ್ರಂಕ್ ಅಂತ ಅಂದರೆ ಇಲ್ಲಿ ಸೊಂಡಿಲನ್ನು ನಾನು ನಿನ್ನ ಒಂದು ಹಟ್ಟಲ್ಲಿ ಇಡ್ಬೋದಾ ಅಂಥೇಳಿ ಕೇಳ್ತಾ ಇದೆ. ಕೀಪ್ ಇಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್. ಯಾಕೆ ಇಲ್ಲಿ ಟೊರೆನ್ಷಿಯಲ್ ಧಾರಾಕಾರ ಮಳೆ ಬರ್ತಾ ಇದೆ, ಸೊ ಅದರಿಂದ ನನಗೊಂದು ಹೆಲ್ಪ್ ಮಾಡು, ನನ್ನ ಸೊಂಡ್ಲನ್ನ ನಿನ್ನ ಮನೆಯಲ್ಲಿ, ನಿನ್ನ ಹಟ್ಟಲ್ಲಿ ಇಟ್ಕೊ ಅಂಥೇಳಿ ಹೇಳ್ತಾ ಇದೆ. ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುವೇಶನ್ ಇಸ್ ಫ್ರೆಂಡ್. ಸೊ ಮನುಷ್ಯ ಏನು ಮಾಡ್ತಾನೆ, ಅವನೊಬ್ಬ ಕರುಣಾಮಯಿ, ದಯೆ ಇರುವಂಥ ವ್ಯಕ್ತಿ. ಸೊ ಅದಕ್ಕೆ ಅವನ ಫ್ರೆಂಡ್ನ ಸಿಚುವೇಶನ್ನ ಅರ್ಥ ಮಾಡ್ಕೋತಾ ಇದ್ದಾನೆ, ಜೊತೆಗೆ ರಿಪ್ಲೈ ಮಾಡ್ತಾ ಇದ್ದಾನೆ, ಮೈ ಡಿಯರ್ ಗುಡ್ ಎಲಿಫೆಂಟ್. ಯಾಕೆಂತಂದರೆ ಅವನು ಗುಡ್ ಮ್ಯಾನ್ ಅಂತ ಹೇಳಬೇಕಾದ್ರೆ ಇವನು ಕೂಡ ಅದೇ ಮರ್ಯಾದೆನ ಕೊಡ್ತಾ ಇದ್ದಾನೆ. ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್. ನನ್ನ ಹಟ್ ಏನಿದೆ ತುಂಬ ಚಿಕ್ಕದು. ಹೌದು, ನಿಜವಾಗ್ಲೂ ಆ ಒಂದು ಹಟ್ ಏನಿದೆ ತುಂಬ ಚಿಕ್ಕದಾಗಿತ್ತು. ಬಟ್ ದೇರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಸೊ ಏನಿದೆ ಅಲ್ಲಿ ನಿನ್ನ ಒಂದು ಟ್ರಂಕ್ ಮತ್ತು ನನಗೆ ಅಷ್ಟೇ ಜಾಗ ಇದೆ, ನನಗೆ ಅದಕ್ಕಿಂತ ದೊಡ್ಡ ಜಾಗ ನಮ್ಮ ಹಟ್ಟಲ್ಲಿ ಇಲ್ಲ ಅಂಥೇಳಿ ಹೇಳ್ತಾ ಇದೆ. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಸೊ ಏನು ಮಾಡು, ನಿಧಾನವಾಗಿ ನಿನ್ನ ಟ್ರಂಕನ್ನು ಒಳಗಡೆ ಇರಿಸು ಅಂಥೇಳಿ ಹೇಳ್ತಾ ಇದೆ. ಸೊ ಫ್ರೆಂಡ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್, ದ ಎಲಿಫೆಂಟ್ ಥ್ಯಾಂಕ್ಡ್ ಇಸ್ ಫ್ರೆಂಡ್ ಸೇಯಿಂಗ್ ಯು ಹ್ಯಾವ್ ಡನ್ ಮೀ ಗುಡ್ ಡೀಡ್. ಅದಕ್ಕೆ ಏನೋ ಥ್ಯಾಂಕ್ಸ್ ಹೇಳ್ತಾ ಇದೆ. ಯಾಕೆ ಅಂತಂದರೆ ಇವನು ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾಕೆಂದರೆ ಹೆಲ್ಪ್ ಮಾಡಿದ್ದಾನೆ. ಸೊ ಅದಕ್ಕೆ ಈ ಥರ ಹೇಳ್ತಾ ಇದೆ. ಡೀಡ್ ಮೀನ್ಸ್ ಇಟ್ಸ್ ಅ ವರ್ಕ್ ಅಥವಾ ಒಂದು ಟಾಸ್ಕ್. ಓಕೆ, ಗುಡ್ ಡೀಡ್ ಅನ್ನೋದು ಒಂದು ಟಾಸ್ಕ್ ಅಂತ ಹೇಳ್ಬೋದು, ಅಥವಾ ಗುಡ್ ವರ್ಕ್ ಅಂತ ಹೇಳ್ಬೋದು. ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ಒಂದಲ್ಲ ಒಂದು ದಿನ ನಾನು ಏನು ಮಾಡ್ತೀನಿ, ಇದನ್ನು ರಿಟರ್ನ್ ಮಾಡ್ತೀನಿ ಅಂಥೇಳಿ ಹೇಳ್ತಾ ಇದೆ. ಥ್ಯಾಂಕ್ಸ್ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್, ಬಟ್ ಫಾಲೋಡ್. ಆದರೆ ಆಗಿದ್ದೇನು, ಆ್ಯಸ್ ಸೂನ್ ಆ್ಯಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್. ಸೊ ಹೇಳಿದ ತಕ್ಷಣವೇ ನಮ್ಮ ಎಲಿಫೆಂಟ್ ಏನು ಮಾಡಿದೆ, ಅದರ ಟ್ರಂಕನ್ನು ಒಳಗಡೆ ಇರಿಸಿದೆ. ಸ್ಲೋಲಿ ಹಿ ಪುಶ್ಡ್ ಹಿಸ್ ಹೆಡ್ ಇನ್ಸೈಡ್. ಫಸ್ಟ್ ಏನು ಮಾಡ್ತು, ಟ್ರಂಕನ್ನು ಒಳಗಡೆ ಇಟ್ಟು, ಅದಾದಮೇಲೆ ನಿಧಾನಕ್ಕೆ ಅದರ ತಲೆಯನ್ನು ಕೂಡ ಒಳಗಡೆ ಇಟ್ಟಿದೆ. ಸೊ ಮೊದಲೇ ಹೇಳಿದ್ದಾನೆ, ನನಗೆ ಮತ್ತು ನಿನ್ನ ಟ್ರಂಕ್ಗೆ ಅಷ್ಟೇ ಈ ಮನೆಯಲ್ಲಿ ಜಾಗ, ಈ ಒಂದು ಹಟ್ಟಲ್ಲಿ ಇರೋ ಜಾಗ ಅಂತ. ಆದರೆ ಇದು ಏನು ಮಾಡಿದೆ, ತಲೆಯನ್ನು ಕೂಡ ಹಾಕಿದೆ. ಆ್ಯಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್. ಸೊ ತಲೆ ಹಾಕಿದ ತಕ್ಷಣ ಏನಾಯಿತು, ಮನುಷ್ಯ ಏನಾಗ್ತಾನೆ, ಅವನು ಹೊರಗಡೆ ಬಿದ್ದೋಗ್ತಾನೆ. ಯಾಕೆ ಅಂತಂದರೆ ಆ ಗುಡಿಸ್ಲಿರೋದೇ ಇಷ್ಟು ಚಿಕ್ಕದು, ಅದರ ಆನೆಯ ತಲೆ ಎಷ್ಟು ದೊಡ್ಡ ತಲೆ, ಆ ತಲೆನ ಒಳಗಡೆ ಹಾಕಿದ ತಕ್ಷಣ ಏನಾಗ್ತಾನೆ, ಸೀದಾ ಹಟ್ಟಿಂದ ಹೊರಗಡೆ ಬಿದ್ದು ಬಿಡ್ತಾನೆ, ಹಾರು ಬಿಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ.
ಆ್ಯಂಡ್ ದೆನ್ ಲೈ ಡೌನ್ ಕಂಫರ್ಟಬಲಿ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್. ಇವಾಗ ಎಲಿಫೆಂಟ್ ಕಂಪ್ಲೀಟಾಗಿ ಅದರ ಬಾಡಿ ಇನ್ಕ್ಲೂಡಿಂಗ್ ಅದರ ಬಾಡಿ ಏನಾಗಿದೆ, ಹಟ್ನ ಒಳಗಡೆ ಹೋಗಿದೆ, ಆರಾಮಾಗಿ ಅದು ಮಲ್ಕೊಂಡಿದೆ. ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್. ನೋಡಿ, ತಲೆ ಹಾಕೋದೇನೋ ಹಾಕ್ತು, ಆದರೆ ಇಲ್ಲಿ ಗ್ರ್ಯಾಟಿಟ್ಯೂಡ್ ಇಲ್ಲ. ಓಕೆ, ಇದರ ಆ್ಯಟಿಟ್ಯೂಡ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಮೈ ಡಿಯರ್ ಗುಡ್ ಫ್ರೆಂಡ್ ಅಂತ ಹೇಳ್ತಾ ಇದೆ, ಬಟ್ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ. ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್. ನಿನ್ನ ಸ್ಕಿನ್ ಏನಿದೆ ನನಗಿಂತ ಹಾರ್ಡರ್ ಆಗಿದೆ ಅಂಥೇಳಿ ಅದು ಹೇಳ್ಕೊತಾ ಇದೆ. ಆ್ಯಂಡ್ ಆ್ಯಸ್ ದೇರ್ ಈಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್. ಅದು ಅಲ್ಲದೆ ನಮ್ಮಿಬ್ರಿಗೂ ಕೂಡ ಏನಿಲ್ಲ, ಸರಿಯಾಗಿರುವಂತಹ ಜಾಗ ಇಲ್ಲ, ಇಬ್ಬರಲ್ಲಿ ಒಬ್ಬರು ಮಾತ್ರ ಇರೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಈ ಥರ ಹೇಳ್ತಾ ಇದೆ. ಯು ಕ್ಯಾನ್ ಅಫೋರ್ಡ್ ಟು ರಿಮೈನ್ ಇನ್ ರೈನ್. ನೀನು ಆಗುತ್ತೆ, ನಿನ್ನ ಕೈಲಾಗುತ್ತೆ, ನೀನು ರೈನಲ್ಲಿ ನೆನಿಬೋದು, ಇರಬಹುದು, ಉಳಿಬೋದು ಅಂತೇಳಿ ಹೇಳ್ತಾ ಇದೆ. ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್. ಸೊ ನಾನೇನು ಮಾಡ್ಬೋದು, ಮಳೆ ಬರೋವರೆಗೂ ಕೂಡ ನನ್ನ ಒಂದು ಡೆಲಿಕೇಟ್ ಸ್ಕಿನ್ನನ್ನು ನಾನು ರಕ್ಷಣೆ ಮಾಡ್ಕೋಬೋದು ಫ್ರಮ್ ಇಲ್ಲಿಂದ ಏಲ್ಸ್ಟ್ರೋಮ್. ಸೊ ಏಲ್ಸ್ಟ್ರೋಮ್ ಅಂತ ಅಂದರೆ ಆಲಿಕಲ್ಲು. ಓಕೆ, ಸೊ ಚಿಕ್ಕ ಚಿಕ್ಕದಾಗಿರುವಂತಹ ಆಲಿಕಲ್ಲನ್ನು ಬೀಳೋದ್ರಿಂದ ನನ್ನ ಸ್ಕಿನ್ ಏನಾಗ್ಬಿಡುತ್ತೆ, ಹಾಳಾಗುತ್ತೆ, ಅಥವಾ ನನ್ನ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ ನೋಡ್ಕೊಳ್ಳಿ. ದ ಮ್ಯಾನ್ ಸೀನ್ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್. ಸೊ ಮನುಷ್ಯ ಶಾಕ್ ಆಗ್ತಾನೆ. ಏನಕ್ಕೆ, ಏನು ಈ ಥರ ಒಂದು ಹೆಲ್ಪ್ ಮಾಡಿರೋದಕ್ಕೆ ಇವನನ್ನೇ ಮನೆಯಿಂದ ಆಚೆ ಹಾಕಿದೆಯಲ್ಲ ಅಂತೇಳಿ ಅವನಿಗೂ ಕೂಡ ಬೇಸರ ಆಗುತ್ತೆ. ಸೊ ಆ ಬೇಸರ ಆದಾಗ ಅವನು ಕೂಡ ಏನು ಮಾಡ್ತಾನೆ, ಸೊ ಅವನು ಕೂಡ ರಿವೆಂಜ್ ತಗೋಬೇಕು, ಅವನು ಕೂಡ ಆ ಮನೆಯನ್ನು ವಾಪಸ್ ತಗೋಬೇಕು. ಸೊ ಅದಕ್ಕೋಸ್ಕರ ಅವನು ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಸ್ಟಾರ್ಟೆಡ್ ಟು ಗ್ರಂಬಲ್. ಸೊ ಗ್ರಂಬಲ್ ಅಂತಂದರೆ ಇಲ್ಲಿ ಗೊಣಗೋದು. ಸೊ ಗೊಣಗೋದನ್ನು ನಾವೇನಂತ ಕರಿತೀವಿ, ಗ್ರಂಬಲ್ ಅಂತ ಹೇಳಿ ಕರಿತೀವಿ. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕಮ್ ಟು ಸಿ ವಾಟ್ ವಾಸ್ ಮ್ಯಾಟರ್. ಸೊ ನಿಯರ್ ಬೈ ಇರುವಂತಹ ಫಾರೆಸ್ಟಲ್ಲಿ ಬರುವಂತಹ ಎಲ್ಲ ಅನಿಮಲ್ಸ್ ಏನು ಮಾಡುತ್ತೆ, ಏನಿದು ನಾಯ್ಸ್ ಅಂತ ಹೇಳಿ ಅದು ಎಲ್ಲ ಅನಿಮಲು ಕೂಡ ಬಂದು ನೋಡುತ್ತೆ, ಏನಾಯಿತು ಅಂತ ನೋಡ್ತಾ ಇದೆ. ಆಲ್ ಸ್ಟುಡ್ ಅರೌಂಡ್ ಲಿಸ್ನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್. ಸೊ ಎಲ್ಲವೂ ಕೂಡ ನಿಂತ್ಕೊಂಡು ಇವರ ಇಬ್ಬರು ಮಧ್ಯದಲ್ಲಿ ನಡೀತಾ ಇರುವಂತಹ ಹೀಟೆಡ್ ಆರ್ಗ್ಯುಮೆಂಟನ್ನ ನೋಡ್ತಾ ಇದೆ. ಯಾರ ಮಧ್ಯೆ ನಡೀತಾ ಇದೆ, ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್. ಯಾರು, ಎಲಿಫೆಂಟ್. ಇಬ್ಬರು ಕೂಡ ಹೀಟೆಡ್ ಆರ್ಗ್ಯುಮೆಂಟ್, ಒಬ್ಬರು ಇನ್ನೊಬ್ಬರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ನೀನು ಮಾಡಿದ್ದು ತಪ್ಪು ಅಂಥೇಳಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಇನ್ ದಿಸ್ ಟರ್ಮಾಯಿಲ್. ಸೊ ಟರ್ಮಾಯಿಲ್ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ವರ್ಡ್. ಸೊ ಇದು ಒಂದು ಗೊಂದಲ, ಗೋಜು ಅಂತ ಹೇಳಿ ಕರಿತೀವಿ. ದ ಲಯನ್, ಡಿಸ್ಪ್ಯೂಟ್ ಕೂಡ ಆಗುತ್ತೆ. ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಅಂತ ಅಂದರೆ ಅಲ್ಲಿಂದನೇ ಗರ್ಜನೆ ಮಾಡಿಕೊಂಡು ಬರ್ತಾ ಇದೆ. ಆ್ಯಂಡ್ ಸೆಡ್ ಇನ್ ಅ ಲೌಡ್ ವಾಯ್ಸ್. ಏನಂತ ಹೇಳ್ತಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ಹೌ ಡೇರ್ ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ನಿಮಗೆ ಗೊತ್ತಿಲ್ವಾ, ನಾನು ಈ ಒಂದು ಜಂಗಲ್ನ ಕಿಂಗ್ ಅಂಥೇಳಿ ಹೇಳ್ತಾ ಇದೆ. ಮತ್ತು ನಿಮಗೆ ಎಷ್ಟು ಧೈರ್ಯ ಇದೆ ನನ್ನ ಒಂದು ಕಿಂಗ್ಡಮಲ್ಲಿ ಪೀಸ್ನ ಹಾಳು ಮಾಡೋದಕ್ಕೆ, ಶಾಂತಿನ ಹಾಳು ಮಾಡೋದಕ್ಕೆ ಎಷ್ಟು ನಿಮಗೆಲ್ಲ ಧೈರ್ಯ ಅಂತ ಹೇಳಿ ಎಲ್ಲರಿಗೂ ಕೂಡ ಜೋರಾಗಿ ಅಲ್ಲಿಂದನೇ ಸೌಂಡ್ ಮಾಡಿಕೊಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಾ ಇದೆ ನೋಡ್ಕೊಳ್ಳಿ. ಆನ್ ಹಿಯರಿಂಗ್ ದಿಸ್ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ಹಿಸ್ ಮಿನಿಸ್ಟರ್. ಸೊ ಇವನ್ನ ಕೇಳ್ತಾ ಇತ್ತಲ್ಲ ಎಲಿಫೆಂಟ್. ಯಾರು ಎಲಿಫೆಂಟ್ ಅಂತ ಅಂದರೆ ಅದೇ ಆ ಮನುಷ್ಯನ ಈಚೆ ಆಗ್ತಲ್ಲ, ಅದೇ ಎಲಿಫೆಂಟ್ ಇದನ್ನು ಕೇಳಿಕೊಂಡು, ಸೊ ಅದೇನು ಸಾಮಾನ್ಯ ಅಲ್ಲ, ಎಲ್ಲ ಪ್ರಾಣಿಗಳ ಥರ ಅದು ಅಲ್ಲ, ಒನ್ ಆಫ್ ದ ಹೈ ಮಿನಿಸ್ಟರ್ಸ್. ಹೈ ಮಿನಿಸ್ಟರ್ ಅಂತ ಹೇಳಿದ್ರೆ, ಸೊ ಎಲ್ಲ ಮಿನಿಸ್ಟರಲ್ಲಿ ಇದು ಕೂಡ ಒಂದು ಮಿನಿಸ್ಟರ್ ಅಂತ ಹೇಳಿ ಹೇಳ್ತಾ ಇದೆ. ದ ಕಿಂಗ್ ಆಫ್ ದ ಜಂಗಲ್ ಕಿಂಗ್ಡಮಲ್ಲಿ. ಓಕೆ, ರಿಪ್ಲೈಡ್ ಇನ್ ಸೂತಿಂಗ್ ವಾಯ್ಸ್. ತುಂಬ ರಿಪ್ಲೈ ಹೆಂಗೆ ಕೊಡ್ತಾ ಇದೆ ಅಂತ ಅಂದರೆ ನಯವಾಗಿ ಕೊಡ್ತಾ ಇದೆ. ಸೂತಿಂಗ್ ಮೀನ್ಸ್ ನಯವಾದ ಒಂದು ಮಾತು, ಧ್ವನಿ, ಕಿರುಧ್ವನಿ ಅಂತ ಬೇಕಾದ್ರೂ ಹೇಳ್ಬೋದು. ಮೈ ಲಾರ್ಡ್, ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ಸೊ ರಾಜನೇ,
ನಿನ್ನ ಒಂದು ಕಿಂಗ್ಡಮಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಿಲ್ಲ. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಅ ಲಿಟಲ್ ಡಿಸ್ಕಷನ್. ಐ ಹ್ಯಾವ್ ಓನ್ಲಿ ಸ್ವಲ್ಪ ಹ್ಯಾವ್ ಬೀನ್ ಡಿಸ್ಕಷನ್ ಲಿಟಲ್ ವಿತ್ ಮೈ ಫ್ರೆಂಡ್. ಸೊ ನನ್ನ ಫ್ರೆಂಡ್ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದೆ. ಹಿಯರ್ ಆ್ಯಸ್ ಟು ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸಿ ಮೀ ಆಕ್ಯುಪೈಯಿಂಗ್. ಸೊ ಏನು ಅಂತಂದರೆ, ಇಲ್ಲೊಂದು ಹಟ್ನ ಪೊಸೆಷನ್ ಅಂತ ಅಂದರೆ ಇಲ್ಲಿ ಬಿಡೋವಂಥದ್ದು, ಖಾಲಿ ಮಾಡೋವಂಥದ್ದು. ಓಕೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಆಗ್ತಿದೆ. ಯುವರ್ ಲಾರ್ಡ್ಶಿಪ್ ಸಿ ಮೀ ಆಕ್ಯುಪೈಯಿಂಗ್. ಸೊ ನಾನು ಇಲ್ಲಿ ಆಕ್ಯುಪೈ ಮಾಡ್ಕೋತಾ ಇದ್ದೀನಿ ನೋಡಿ ಅಂತ ಹೇಳಿ ಹೇಳ್ತಾ ಇದೆ. ಓಕೆ, ಸೊ ಇದಕ್ಕೆ ಆನ್ಸರ್ ಕೊಡುತ್ತೆ ನಮ್ಮ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ. ಸೊ ಲಯನ್ಗೆ ಏನು ಬೇಕು, ಇದರ ಒಂದು ಕಿಂಗ್ಡಮಲ್ಲಿ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ MCQ ಅಥವಾ ಯಾವುದಾದ್ರೂ 2 ಮಾರ್ಕ್ಸ್ ಕ್ವಶನ್ ಆದರೂ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ಸೊ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತಂದರೆ ಶಾಂತಿ ಅಂಥೇಳಿ ಹೇಳ್ತೀವಿ. ಎರಡಕ್ಕೂ ಕೂಡ ಶಾಂತಿ ಅನ್ನೋವಂಥ ಒಂದು ಮೀನಿಂಗ್ ಬರುತ್ತೆ. ಓಕೆ, ಇನ್ ದಿಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ನೋಬಲ್ ವಾಯ್ಸ್. ಸೊ ಇದನ್ನು ಹೇಗೆ ಹೇಳುತ್ತೆ, ನನ್ನ ಒಂದು ಕಿಂಗ್ಡಮಲ್ಲಿ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇರಬೇಕು ಅಂತೇಳಿ ನೋಬಲ್ ವಾಯ್ಸಲ್ಲಿ ಹೇಳುತ್ತೆ. ಐ ಕಮ್ಯಾಂಡ್ ಮೈ ಮಿನಿಸ್ಟರ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಏನು ಮಾಡುತ್ತೆ, ಒಂದು ಆರ್ಡರ್ ಮಾಡ್ತಾ ಇದೆ, ಒಂದು ಕಮ್ಯಾಂಡ್ ಮಾಡ್ತಾ ಇದೆ. ಏನು ಅಂತಂದರೆ, ಆ ಒಂದು ಕಿಂಗ್ಡಮಲ್ಲಿ ಅವ್ರದ್ದೇ ಆದಂಥ ಮಿನಿಸ್ಟರ್ ಇದೆ. ಆ ಮಿನಿಸ್ಟರ್ ಎಲ್ಲವೂ ಸೇರಿ ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಮಾಡಬೇಕು ಅಂಥೇಳಿ ಒಂದು ಕಮ್ಯಾಂಡ್ ಮಾಡ್ತಾ ಇದೆ. ಯಾಕೆ ಅಂತಂದರೆ, ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್. ಈ ಒಂದು ಮ್ಯಾಟರ್ನ ಕಂಪ್ಲೀಟಾಗಿ ಅದಕ್ಕೆ ಗೊತ್ತಾಗಬೇಕು. ರಿಪೋರ್ಟ್ ಅಕಾರ್ಡಿಂಗ್ಲಿ. ಈ ಏನೇನಾಗ್ತಾ ಇದೆ, ಚಲನವಲನಗಳು, ಆ್ಯಕ್ಷನ್ಸ್ಗಳು ಎಲ್ಲವೂ ಕೂಡ ಸರಿಯಾದ ಕಾಲಕ್ಕೆ ಅದು ರಿಪೋರ್ಟ್ನ ತಗೊಳ್ಳೋದಕ್ಕೆ ಈ ಒಂದು ಕಮಿಷನ್ನ ಅಪಾಯಿಂಟ್ ಮಾಡಿದೆ. ದೆನ್ ಹಿ ಟರ್ನ್ ದೆನ್ ಟು ದ ಮ್ಯಾನ್. ಸೊ ಇದೇನು ಮಾಡುತ್ತೆ, ಮ್ಯಾನ್ನ ಕಡೆ ನೋಡಿ ಮತ್ತೆ ಒಂದು ಮಾತನ್ನು ಕೂಡ ಹೇಳುತ್ತೆ. ಯಾರಿಗೆ, ಮ್ಯಾನ್ಗೆ. ಓಕೆ, ನೋಡ್ಕೊಳ್ಳಿ ಏನಂತ ಹೇಳ್ತಾ ಇದೆ. ಆ್ಯಂಡ್ ಸೆಡ್, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಸೊ ನೀನೇನು ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ. ಯಾವ ಥರ ಒಳ್ಳೆ ಕೆಲಸ, ನೀನು ನಮ್ಮ ಒಂದು ಕಿಂಗ್ಡಮಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಜೊತೆನೂ ಕೂಡ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡಿದ್ಯಾ, ಅದು ನಿನ್ನ ಒಳ್ಳೆ ಕೆಲಸ ಅಂತೇಳಿ ಹೇಳ್ತಾ ಇದೆ. ಎಕ್ಸ್ಪೆಷಲಿ ವಿತ್ ದ ಎಲಿಫೆಂಟ್. ಮೋರ್ ಇಂಪಾರ್ಟೆಂಟ್ಲಿ ಯಾರ ಬಗ್ಗೆ, ಎಲಿಫೆಂಟ್ ಬಗ್ಗೆ ಅದು ಹೇಳ್ತಾ ಇದೆ. ಹೂ ಈಸ್ ಒನ್ ಆಫ್ ಮೈ ಹಾನರಬಲ್ ಮಿನಿಸ್ಟರ್. ಆವಾಗಲೇ ಹೇಳಿದ್ನಲ್ಲ, ಇದೇನು ಸಾಮಾನ್ಯ ಅಲ್ಲ, ಇದು ಕೂಡ ಅವರ ಒಂದು ಮಿನಿಸ್ಟರ್ ಆಗಿತ್ತು. ಸೊ ಅದಕ್ಕೆ ಈ ಥರ ಹೇಳ್ತಾ ಇದೆ. ಓಕೆ, ನೆಕ್ಸ್ಟು, ಡು ನಾಟ್ ಗ್ರಂಬಲ್ ಎನಿಮೋರ್. ಏನು ಮಾಡಬೇಡ ನೀನು, ಗ್ರಂಬಲ್ ಅಂತಂದರೆ ಯಾವುದೇ ಥರ ನೀನು ಗೊಣಗಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ ಟು ಯು. ನಿನ್ನ ಹಟ್ ಏನಾಗೋದಿಲ್ಲ, ನಿನ್ನಿಂದ ಅದು ಲಾಸ್ ಆಗೋದಿಲ್ಲ ಅಥವಾ ನಿನ್ನ ಕೈ ತಪ್ಪಿ ಹೋಗೋದಿಲ್ಲ. ವೆಯ್ಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ಹೇಳ್ತಾ ಇದೆ, ಇಂಪೀರಿಯಲ್ ಕಮಿಷನ್ ಸೆಟ್ ಆಗೋವರೆಗೂ ಏನು ಮಾಡು, ನೀನು ವೆಯ್ಟ್ ಮಾಡು ಅಂಥೇಳಿ ಹೇಳ್ತಾ ಇದೆ. ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಅಲ್ಲಿ ನಿನಗೆ ಸಾಕಷ್ಟು ಆಪರ್ಚುನಿಟಿಗಳಿದ್ದಾವೆ. ಏನಕ್ಕೆ, ನಿನ್ನ ಕೇಸ್ನ ಹಾಕಿ ಅಲ್ಲಿ ವಾದ ಮಾಡೋದಕ್ಕೆ. ಐ ಆಮ್ ಶೋರ್ ದಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ ಆಫ್ ದ ಕಮಿಷನ್. ಸೊ ಡೆಫಿನೆಟ್ಲಿ ಏನು ಮಾಡಬೇಕು, ನೀನು ನನ್ನ ಕಮಿಷನ್ ಜೊತೆಗೆ ಪ್ಲೀಸ್ ಮಾಡಬೇಕು, ಅಂದರೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾಕೆಂತಂದರೆ ಅವರೆಲ್ಲರೂ ಕೂಡ ಆನರಬಲ್ ಮಿನಿಸ್ಟರ್ಸ್. ಓಕೆ, ಸೊ ಅದಕ್ಕೋಸ್ಕರ ನೀನು ಅವ್ರ ಜೊತೆ ಪ್ಲೀಸ್ ಮಾಡಬೇಕು ಅಂಥೇಳಿ ಹೇಳ್ತಾ ಇದೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದಿ ಸ್ವೀಟ್ ವರ್ಡ್ಸ್ ಆಫ್ ಕಿಂಗ್. ಸೊ ಮನುಷ್ಯನು ಕೂಡ ಈ ಥರ ಲಯನ್ ತುಂಬ ಸ್ವೀಟಾಗಿ ಮಾತಾಡಿದ ತಕ್ಷಣ ಅವನು ಕೂಡ ಕರಗೋಗ್ಬಿಡ್ತಾನೆ. ದ ಮ್ಯಾನ್ ವಾಸ್ ವೆರಿ ಇನ್ನೋಸೆಂಟ್. ಅವನಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಓಕೆ, ಆ್ಯಂಡ್ ಇನ್ನೋಸೆಂಟ್ಲಿ ವೆಯ್ಟೆಡ್ ಫಾರ್ ಹಿಸ್ ಆಪರ್ಚುನಿಟಿ. ಅವನು ಕೂಡ ಇನ್ನೋಸೆಂಟಾಗಿ ಅವನ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸೊ ಅವನಿಗೆ ನಂಬಿಕೆ ಇದೆ. ಸೊ ಏನಕ್ಕೆ ನಂಬಿಕೆ ಇದೆ, ಯಾಕೆ ಅಂತಂದರೆ
ನ್ಯಾಚುರಲ್ ಆಗಿ ಆ ಹಟ್ಟು ಸೇರಬೇಕಾಗಿರೋದು ಇವನಿಗೇನೆ. ಸೊ ಅದರಿಂದ ಏನು ಮಾಡಬಹುದು, ವಾಪಸ್ ಅವನಿಗೆ ಬರಬಹುದು ಅನ್ನುವಂತಹ ನಂಬಿಕೆ, ಬಿಲೀಫ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ.